ಜೆಂಟ್ಲ್ಮ್ಯಾನ್. ಆಮ್ ಆದ್ಮಿ ಪಕ್ಷದಲ್ಲಿ ರಾಘವ್ ಚಡ್ಡಾ ಅವರನ್ನ ರಾಜ್ಯಸಭಾ ಉಪನಾಯಕ ಸ್ಥಾನದಿಂದ ತೆಗೆದುಹಾಕಲಾಗಿದೆ. ಅವರ ಸ್ಥಾನಕ್ಕೆ ಅಶೋಕ್ ಮಿತ್ತಲ್ ಅವರನ್ನ ನೇಮಕ ಮಾಡಲಾಗಿದೆ. ಈ ಬದಲಾವಣೆಯಿಂದ ಪಕ್ಷದೊಳಗೆ ಭಿನ್ನಾಭಿಪ್ರಾಯಗಳಿವೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಚಡ್ಡಾ ಮೌನ ಕೂಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಇದು ಸಾಮಾನ್ಯ ಬದಲಾವಣೆಯೋ ಅಥವಾ ಒಳ ರಾಜಕೀಯದ ಪರಿಣಾಮವೋ ಅಥವಾ ಬಿಜೆಪಿಯ ಕುತಂತ್ರವೇನಾದ್ರೂ ಅಡಗಿದೆಯಾ ಅನ್ನೋದೇ ಇಂದಿನ ಫೋಕಸ್ ಪವರ್ನ ಚರ್ಚೆಯ ಟಾಪಿಕ್. ನಾನು ಪವಿತ್ರ, ನನ್ನ ಜೊತೆ ಇದ್ದಾರೆ ನಮ್ಮ ಚಾನೆಲ್ನ ಮುಖ್ಯಸ್ಥರಾದಂಥ ಹೇಮಂತ್ ಅವರು. ಸರ್ ನಮಸ್ತೆ. ಎಸ್ ಸರ್, ವಾಸ್ತವತೆ ಬಗ್ಗೆ ಅಂದ್ರೆ ನಿಜಾಂಶಗಳ ಬಗ್ಗೆ ಧ್ವನಿ ಎತ್ತವರು ಸದನದಲ್ಲಿ ಜಾಸ್ತಿ ದಿನ ಉಳ್ಕೊಳ್ಳಲ್ಲ, ಹಾಗಾಗೋಗ್ಬಿಟ್ಟಿದೆ ಚಡ್ಡಾ ವ್ಯವಸ್ಥೆಯಲ್ಲೂ ಜಾಸ್ತಿ ದಿನ ಉಳ್ಕೊಳ್ಳಲ್ಲ ಅಂತ ಪವಿತ್ರ. ನಾಟ್ ಓನ್ಲಿ ಇನ್ ಅಸೆಂಬ್ಲಿ ಅಥವಾ ಲೋಕಸಭಾ ರಾಜ್ಯಸಭಾ ಅಂತಲ್ಲ, ವ್ಯವಸ್ಥೆಯಲ್ಲೂ ಉಳ್ಕೊಳ್ಳಲ್ಲ. ಯಾರು ನೇರವಾಗಿ ಮಾತನಾಡ್ತಾರೆ, ಯಾರು ನಿಜವನ್ನ ಮಾತನಾಡ್ತಾರೆ, ಯಾರು ಅಂಕಿಅಂಶಗಳ ಸಮೇತ ಮಾತಾಡ್ತಾರೆ, ಯಾರು ದಾಖಲೆಗಳನ್ನ ಕಣ್ಣೆದುರಿಗೆ ಇಟ್ಟು ಪ್ರಶ್ನೆ ಮಾಡ್ತಾರೆ, ಅವಾಗ ಏನಾಗುತ್ತೆ ಅಂದ್ರೆ ಅವರು ಎಲ್ರಿಗೂ ಇಷ್ಟ ಆಗಲ್ಲ. ಕಾಮನ್, ನೀವು ಬೇಕಾದ್ರೆ 4 ಜನ ಫ್ರೆಂಡ್ಸ್ ಇದೀರ ಅಂತ ಅಂದ್ಕೊಳ್ಳಿ, ಆ 4ರಲ್ಲಿ ಯಾರೋ ಒಬ್ರು ನೇರವಾಗಿ ಮಾತಾಡ್ತಾರೆ ಅಂದ್ರೆ ಅವ್ರೆಲ್ರಿಗೂ ಇಷ್ಟ ಆಗಲ್ಲ. ಓಕೆ, ಇದು ವ್ಯವಸ್ಥೆ, ಇದು ಪ್ರಪಂಚ. ಅಂಥದ್ರಲ್ಲಿ ರಾಘವ್ ಚಡ್ಡಾ ಇದ್ದಿರೋ ಪ್ರಶ್ನೆಗಳಿತ್ತಲ್ಲ, ಅದು ಸಾಮಾನ್ಯವಾದಂಥ ಪ್ರಶ್ನೆಗಳಲ್ಲ. ತುಂಬಾ ಅಂದ್ರೆ ಜನರಿಗೆ ತೀರಾ ಹತ್ತಿರದಲ್ಲಿದ್ದಂಥದ್ದು, ವ್ಯವಸ್ಥೆಯ ಲೋಪದೋಷಗಳನ್ನ ಜನರ ಕಣ್ಣೆದುರಿಗೆ ಯಾವ ರೀತಿ ಇಡಬೇಕು ಅನ್ನುವಂಥದ್ದು, ಹಾಗೆಯೇ ವ್ಯವಸ್ಥೆಯಲ್ಲಿರುವಂತಹ ನ್ಯೂನತೆಗಳನ್ನ ಯಾವ ರೀತಿ ಮುಟ್ಟಿಸ್ಬೇಕು ಜನರಿಗೆ ಅನ್ನುವಂಥ ಪ್ರಶ್ನೆಗಳನ್ನ ಸಂಸತ್ನಲ್ಲಿ ರಾಘವ್ ಚಡ್ಡಾ ಕೇಳಿದ್ರು. ಸರ್ಕಾರದ ಬಳಿ ಅವರ ಪ್ರಶ್ನೆಗಳಿಗೆ ಉತ್ತರ ಇರಲಿಲ್ಲ. ಈಗ ಅವರೇ ಆ ಸ್ಥಾನದಲ್ಲಿ ಇಲ್ಲ ಅನ್ನುವಂಥ ಪರಿಸ್ಥಿತಿ. ವಾಸ್ತವವಾಗಿ ಯಾಕೆ ಸರ್ ಅವ್ರನ್ನ ತೆಗೆದುಹಾಕಿದ್ರು ಅನ್ನೋಂಥ ಪ್ರಶ್ನೆ ಈಗ ನೋಡಿ, ಅಧಿಕೃತವಾಗಿ ಆಪ್ ಪಾರ್ಟಿ ಅದ್ರ ಬಗ್ಗೆ ಇನ್ನೂ ಮಾಹಿತಿಯನ್ನ ಕೊಟ್ಟಿಲ್ಲ. ಓಕೆ, ರಾಘವ್ ಚಡ್ಡಾ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿಲ್ಲ. ಅರವಿಂದ್ ಕೇಜ್ರಿವಾಲ್ ಕೂಡ ಇದ್ರ ಬಗ್ಗೆ ಏನು ಇನ್ನೂವರೆಗೂ ಹೇಳಿಲ್ಲ. ಅವ್ರು ಅಧಿಕೃತವಾಗಿ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಅಷ್ಟೇ. ಆದ್ರೆ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡಿದಾಗ, 1 ತಿಂಗಳ ಬೆಳವಣಿಗೆಗಳನ್ನ ನೀವು ನೋಡಿದಾಗ ಏನೇನು ಬೆಳವಣಿಗೆಗಳಾಯ್ತು, ಏನೇನು ಪ್ರಶ್ನೆಗಳು ಬಂತು, ಟೆಲಿಕಾಂ ಪರವಾಗಿ ಅಥವಾ ಟೆಲಿಕಾಂ ವಿಚಾರವಾಗಿ ಬಂದಂತ ಪ್ರಶ್ನೆಗಳು, ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಬಂದಿರುವಂತಹ ಪ್ರಶ್ನೆಗಳು, ಅದಾದ್ಮೇಲೆ ಹಲವು ರೀತಿಯ ಸಾರ್ವಜನಿಕರಿಗೆ ತೀರಾ ಹತ್ತಿರದ ವಿಚಾರಗಳ ಬಗ್ಗೆ, ಜನರಿಗೆ ಪ್ರತಿನಿತ್ಯದ ಆಗು ಹೋಗುಗಳ ಬಗ್ಗೆ ರಾಘವ್ ಚಡ್ಡಾ ಏನ್ ಪ್ರಶ್ನೆಗಳನ್ನ ಎತ್ತಿದ್ರು, ಆ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಬೇಕಿತ್ತು, ಉತ್ತರ ಕೊಟ್ಟಿಲ್ಲ. ಆದ್ರೆ ವ್ಯತಿರಿಕ್ತವಾಗಿ ಆ ಪಕ್ಷ ಅವರನ್ನ ಉಪನಾಯಕ ಸ್ಥಾನದಿಂದ ಈಗ ತೆಗೆದು ಹಾಕಲಾಗಿದೆ. ಓಕೆ, ಇದ್ರ ಹಿಂದೆ ಏನಾದ್ರೂ ಕುತಂತ್ರ ಅಡಗಿದೆಯಾ ಅಥವಾ ಇದ್ರ ಹಿಂದೆ ಏನಾದ್ರೂ ಷಡ್ಯಂತ್ರ ಅಡಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಈಗ ಹುಟ್ಕೊಂಡಿದ್ದಾವೆ. ಇದು ಬಂದಿತ್ತು, ಆಲ್ರೆಡಿ ಬಂದಿತ್ತು, ಈ ಸುದ್ದಿಗಳು ಬಂದಿತ್ತು. ರಾಘವ್ ಚಡ್ಡಾ ನೆಕ್ಸ್ಟ್ ಬಲಿ ಆಗ್ತಾರೆ ಅನ್ನುವಂಥ ಚರ್ಚೆಗಳು ಹುಟ್ಟಾಕಿದ್ರು. ಈಗ ಅದು ಕಾರ್ಯರೂಪಕ್ಕೆ ಬಂದಿದೆ ಅಷ್ಟೇ. ಎಸ್ ಸರ್, ಈ ಘಟನೆಯಿಂದ ಆ ಪಕ್ಷಕ್ಕೆ ಏನಾದರೂ ಯಾವ್ದಾದ್ರು ಪರಿಣಾಮ ಬೀಳುತ್ತೆ? ನೋಡಿ, ಆಪ್ ಅನ್ನುವಂಥದ್ದು ಒಂದು ಆಂದೋಲನದಲ್ಲಿ ಹುಟ್ಟಿರುವಂತಹ ಪಕ್ಷ, ಚಳುವಳಿಯಲ್ಲಿ ಹುಟ್ಟಿರುವಂತಹ ಪಕ್ಷ, ಮೂಮೆಂಟ್ ಅಲ್ಲಿ ಹುಟ್ಟಿರುವಂತಹ ಪಕ್ಷ. ಪ್ರಬಲ ಲೋಕಪಾಲ್ ಮಸೂದೆಗೆ ಹೇಗೆ ಅಣ್ಣಾ ಹಜಾರೆ ಒಂದು ಮೊಮೆಂಟಮ್ ಸ್ಟಾರ್ಟ್ ಮಾಡಿದ್ರು ದೆಹಲಿಯಲ್ಲಿ. 2014ನಲ್ಲಿ ಆಗಿನ UPA 2 ಗವರ್ಮೆಂಟ್ 2G ಸ್ಪೆಕ್ಟ್ರಮ್ ಹಗರಣ, ಕಲ್ಲಿದ್ದಲ್ ಹಗರಣ, ಕಾಮನ್ವೆಲ್ತ್ ಹಗರಣ, ಈ ಹಗರಣಗಳನ್ನು ಇಟ್ಕೊಂಡು UPA ಭ್ರಷ್ಟಾಚಾರದಲ್ಲಿ ನಿರತವಾಗಿದೆ. ಈ ದೇಶಕ್ಕೆ ನರೇಂದ್ರ ಮೋದಿ ಅವರಂಥ ಸಮರ್ಥ ನಾಯಕತ್ವ ಬೇಕು ಅನ್ನುವಂತಹ ಒಂದು ಆ್ಯಂಗಲ್ ಅನ್ನು ಇಟ್ಕೊಂಡು ಹೇಗೆ ಪ್ರಬಲ ಲೋಕಪಾಲ್ ಮಸೂದೆ ಅಣ್ಣಾ ಹಜಾರೆ ನೇತೃತ್ವದಲ್ಲಿ ಶುರುವಾಯಿತು, ಆ ಮೂಮೆಂಟಲ್ಲಿ ಹುಟ್ಟಿರೋದು ಆಮ್ ಆದ್ಮಿ ಪಾರ್ಟಿ, ಆಪ್. ಕಿರಣ್ ಬೇಡಿ, ಅರವಿಂದ್ ಕೇಜ್ರಿವಾಲ್, ಈ ಥರದವರು, ಮನೀಶ್ ಸಿಸೋಡಿಯಾ, ಇವರೆಲ್ಲ ಸೇರಿಬಿಟ್ಟು ಆಪ್ ಅನ್ನ ಕಟ್ಟಿದ್ದು. ಆ ಆಪ್ ನಲ್ಲಿ ಏನಾಯ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋದ್ರು, ಕಾರಣ ಅಬಕಾರಿ ಇಲಾಖೆ ಹಗರಣ ಅಂತ. ಆಮೇಲೆ ಆ ಹಗರಣದಲ್ಲಿ ಏನು ಲಾಜಿಕ್ ಇಲ್ಲ, ಆ ಹಗರಣದಲ್ಲಿ ಸತ್ಯಾಂಶ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅವರನ್ನ ಆ ಪ್ರಕರಣದಿಂದ ಕೈ ಬಿಡ್ತು. ಅದಾದ್ಮೇಲೆ ಬಂದಂತ ಕೇಜ್ರಿವಾಲ್ ಬದಲಾಗಿದ್ದಾರೆ. ಹೌದು, ಬಿಜೆಪಿಯ ವಿರುದ್ಧ ಅವರು ಯಾವ ರೀತಿ ಅವರ ಒಂದು ತತ್ವ ಸಿದ್ಧಾಂತ ಬದ್ಧತೆಗೆ ಅನುಗುಣವಾಗಿ ಅವರ ಕಾರ್ಯಚಟುವಟಿಕೆಗಳಿತ್ತು, ಕಾರ್ಯಶೈಲಿ ಇತ್ತು, ಅದನ್ನ ಅರವಿಂದ್ ಕೇಜ್ರಿವಾಲ್ ಈಗ ಮುಂದುವರಿಸ್ತಾ ಇಲ್ಲ. ಇದು ಅದರ ಮುಂದುವರೆದ ಭಾಗವೇ ಅನ್ನೋದು ಈಗ ಸಂಶಯ. ಬಿಜೆಪಿಯ ಹುಳುಕುಗಳನ್ನ ಬಯಲು ಮಾಡ್ತಾ ಇದ್ದಂತಹ ರಾಘವ್ ಚಡ್ಡಾನ ಅವರಿಗಿರೋ ಹುದ್ದೆಯಿಂದ ತೆಗೆದುಹಾಕಿರೋದು ಬಿಜೆಪಿ ಮತ್ತು ಅರವಿಂದ್ ಕೇಜ್ರಿವಾಲ್ ನಡುವಿನ ಸ್ನೇಹದ ಸಂಕೇತವೇ ಅನ್ನೋದು ಗೊತ್ತಾಗ್ಬೇಕು. ಸರ್, ನೀವೇ ಹೇಳಿದ್ರಿ ಅಂದ್ರೆ ಈ ಆಪ್ ಪಕ್ಷ ಅನ್ನೋಂಥದ್ದು ಮೂಮೆಂಟ್ ಅಲ್ಲಿ ಹುಟ್ಟಿರೋಂಥದ್ದು, ಅಲ್ಲಿ ಅಂದ್ರೆ ಘಟಾನುಘಟಿ ನಾಯಕರಿದ್ದಾರೆ ಅನ್ನೋಂಥದ್ದು. ಬಟ್ ಹಾಗಾದ್ರೆ ರಾಘವ್ ಚಡ್ಡಾ ಅಂತ ನಾಯಕರು ಬೇಡವಾ ಆ ಪಕ್ಷಕ್ಕೆ? ಅದೇ ಪ್ರಶ್ನಾರ್ಹವಾಗಿರೋದೀಗ. ಅರವಿಂದ್ ಕೇಜ್ರಿವಾಲ್ ಏನ್ ಕಾಂಪ್ರಮೈಸ್ ಆದ್ರು, ಏನಕ್ಕಾದ್ರು, ಯಾಕೆ ಈ ರಾಜಿ ಸಂಧಾನವನ್ನ ಏನಾದ್ರು ಬಿಜೆಪಿ ಜೊತೆ ಮಾಡ್ಕೊಂಡ್ರಾ? ಓಕೆ, ಪ್ರಶ್ನೆ ಇರೋದಲ್ಲಿ ಒಂದು ತತ್ವ ಸಿದ್ಧಾಂತ ಬದ್ಧತೆಗೆ ಹೆಸರಾದಂಥ ಪಕ್ಷದಿಂದ ಬಿಜೆಪಿಯ ಆಗು ಹೋಗುಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಂತಹ ಒಬ್ಬ
ನೇರ ನುಡಿಯ ನಾಯಕನನ್ನ ಅವನ ಹುದ್ದೆಯಿಂದ ಇಳಿಸ್ತಾರೆ ಕೆಳಗೆ ಅಂದ್ರೆ ಇದ್ರ ಹಿಂದಿರುವಂತಹ ಕಾರಣ ಏನ್ ಹಾಗಾದ್ರೆ? ಇದನ್ನ ಯಾರು ಹೇಳ್ಬೇಕು? ಅರವಿಂದ್ ಕೇಜ್ರಿವಾಲ್ ಹೇಳ್ಬೇಕು, ಇಲ್ಲ ಅಂದ್ರೆ ಆಪ್ ಹೇಳ್ಬೇಕಲ್ವಾ? ಓಕೆ, ಅದ್ ಯಾಕೆ ಆಗ್ತಾ ಇಲ್ಲ ಅನ್ನೋಂಥದ್ದು ಈಗ ಪ್ರಶ್ನೆ. ಜೊತೆಲಿ ಸರ್ ರಾಘವ್ ಚಡ್ಡಾ ಕೂಡ ಮೌನ ವಹಿಸಿದ್ದಾರೆ, ಅವರು ಕೂಡ ಏನು ಉತ್ತರ ಕೊಡ್ತಾ ಇಲ್ಲ. ರಾಘವ್ ಚಡ್ಡಾಗೆ ಉತ್ತರ ಕೊಡಕ್ ಆಗಲ್ಲ ಪವಿತ್ರ, ಯಾಕಂದ್ರೆ ಒಂದು ನೋವಿರುತ್ತೆ. ನಾನು ನಿಜವಾಗಿ ಮಾತಾಡೋದು ತಪ್ಪ, ಸಾರ್ವಜನಿಕರ ಪರವಾಗಿ ಚರ್ಚೆ ಮಾಡೋದು ತಪ್ಪ. ರಾಘವ್ ಚಡ್ಡಾಗೆ ಏನೂ ಆಗ್ಬೇಕಾಗಿಲ್ಲ, ಅವ್ರು ಅಲ್ಲಿ ಮಾತಾಡೋದ್ರಿಂದ ಅವ್ರ ಜೀವನ ನಡಿಬೇಕಾಗಿಲ್ಲ. ರಾಘವ್ ಚಡ್ಡಾ ಹುಟ್ಟು ಶ್ರೀಮಂತ, ಆತನ ಜೀವನವನ್ನ ನಡೆಸೋದು ಗೊತ್ತಿದೆ. ಆದ್ರೆ ರಾಘವ್ ಚಡ್ಡಾ ಪ್ರಶ್ನೆ ಎತ್ತಾ ಇದ್ದಿದ್ದು ಯಾರ ಪರವಾಗಿ? ಜನರ ಪರವಾಗಿ ಅಲ್ವಾ? ರಾಘವ್ ಚಡ್ಡಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ಸರ್ಕಾರ ಯಾರಿಗೆ ಒಳ್ಳೇದಾಗ್ತಿತ್ತು? ಖಂಡಿತವಾಗಿ ಜನರಿಗೆ ಒಳ್ಳೇದಾಗ್ತಿತ್ತು. ಈಗ ಯಾರಿಗೆ ನೋವಲ್ಲಿರ್ಬೇಕು? ಯಾರು ಉತ್ತರ ಕೊಡ್ಬೇಕೀಗ? ಜನರೇ ಉತ್ತರ ಕೊಡ್ಬೇಕು. ಪ್ರಶ್ನೆಯನ್ನ ಕೇಳಬೇಕು. ಅದೊಂದೇ ಅಂತಲ್ಲ, ನೀವು ಯಾರನ್ನಾದ್ರೂ ಪ್ರಶ್ನಿಸ್ಲಿಕ್ಕೆ ನೀವು ಶುರು ಮಾಡಿದ್ರೆ ಅವ್ರ ದೃಷ್ಟಿಯಲ್ಲಿ ನೀವು ಕೆಟ್ಟವರಾಗ್ತೀರಾ. ಯಾರು ಬೇಕಾದ್ರೂ ಆಗಿರ್ಲಿ, ಅದು ತಂದೆ ತಾಯಿ ಮಕ್ಕಳು ಸ್ನೇಹಿತರು, ನೀವು ಯಾರನ್ನಾದ್ರೂ ಪ್ರಶ್ನೆಗಳನ್ನ ಕೇಳಕ್ಕೆ ನೀವು ಶುರು ಮಾಡಿದ್ರಿ ಅಂದ್ರೆ ಅವಾಗ ನೀವು ಅವ್ರ ದೃಷ್ಟಿಯಲ್ಲಿ ಕೆಟ್ಟವರಾಗ್ತೀರಾ. ಇದೊಂದು ತಾಜಾ ಉದಾಹರಣೆ ಅಂತ ಹೇಳ್ಬೋದು ಪವಿತ್ರ. ಸರ್, ಹಾಗಾದ್ರೆ ಅಂದ್ರೆ ಪಕ್ಷದೊಳಗಿನ ಪಾರದರ್ಶಕತೆನ ಹೇಗ್ ಕಾಪಾಡೋದು? ಈಗ ಇಂಥದ್ದೊಂದು ಬದಲಾವಣೆ ಆಯ್ತು, ಹೆಂಗಾಗುತ್ತೆ ಇದನ್ನೆಲ್ಲ? ಅಂದ್ರೆ ಪಾರದರ್ಶಕವಾಗಿ ಹೆಂಗ್ ನೋಡ್ಬೇಕು? ಈಗ ಪಾರದರ್ಶಕತೆಯ ಬಗ್ಗೆ ಪ್ರಶ್ನೆ ಇಲ್ಲಿ ಬರಲ್ಲ ಪವಿತ್ರ, ಯಾಕಂದ್ರೆ ಅವ್ರು ಉತ್ತರ ಕೊಡಬೇಕು. ಯಾವ ಕಾರಣಕ್ಕೆ ಇವ್ರನ್ನ ತೆಗೆದಾಕಿದ್ರು? ರಾಘವ್ ಚಡ್ಡಾನ ಒಂದು ಪಾರದರ್ಶಕತೆ ಕಾರಣದಿಂದನೇ ರಾಘವ್ ಚಡ್ಡನ್ ತೆಗೆದಾಕಿದೀವಿ ಅಂತ ಅವ್ರು ಹೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಇರಲ್ಲ. ಹಾಗಾಗಿ ಈಗ ಇರೋ ಕುತೂಹಲ ಏನಪ್ಪಾ ಅಂದ್ರೆ ಯಾಕೆ ಅವ್ರನ್ನ ಕಿತ್ ಹಾಕಿದ್ರು ಅನ್ನೋಂಥದ್ದು ಮಾತ್ರ. ನಮಗಿರೋ ಡೌಟ್ ಏನಂದ್ರೆ ಬಿಜೆಪಿ ಇವ್ರ ಜೊತೆಗೆ ಏನಾದ್ರೂ ಒಳ ಸಂಚು ಅಂತ ರೂಪಿಸಿ ಅರವಿಂದ್ ಕೇಜ್ರಿವಾಲ್ ಅವರಿಂದ ರಾಘವ್ ಚಡ್ಡಾ ಅವ್ರನ್ನ ಕಿತ್ ಹಾಕ್ತಾ ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿವರೆಗೂ ನೋಡಿ ಗಮನಿಸಿ, ಕಳೆದ 1 ತಿಂಗಳಲ್ಲಿ ರಾಘವ್ ಚಡ್ಡಾ ಕೇಳಿರುವ ಪ್ರಶ್ನೆಗಳಿಗೆ ಸಂಸತ್ನಲ್ಲಿ ಉತ್ತರಗಳು ಸಿಕ್ಕಿಲ್ಲ. ಅಲ್ಲಿಯ ಸ್ಪೀಕರ್ ಸರ್ಕಾರದಿಂದ ಉತ್ತರಗಳನ್ನ ಕೊಡಿಸುವಂತ ಕೆಲಸವನ್ನ ಮಾಡಿಲ್ಲ, ಎಲ್ಲಿವರೆಗೂ ಮಾಡಲ್ಲ. ಈಗ ಕೇಳೋರು ಯಾರು? ಕೇಳಕ್ಕೆ ಇವ್ರು ಆ ಹುದ್ದೆಯಲ್ಲಿ ಇಲ್ಲ. ಓಕೆ, ಇವ್ರು ಮತ್ತೆ ಕೇಳಕ್ಕಾಗಲ್ಲ. ಈಗ ಇವ್ರೇನಾದ್ರೂ ಕೇಳಕ್ ಹೋದ್ರೆ ಅಯ್ಯೋ ನಿಮ್ದೇ ಏನಿದೆ ನೋಡ್ಕೊಳ್ರಿ, ನಿಮ್ನೆ ಇಳಿಸ್ಬಿಟ್ಟಿದ್ದಾರೆ, ನೀವೇನ್ ಮಾತಾಡ್ತೀರಾ ಅಂತ. ಓಕೆ, ಹಾಗಾಗಿ ಇವೆಲ್ಲವೂ ಏನಂದ್ರೆ ರಾಜಕೀಯ ವ್ಯವಸ್ಥೆ ಎಷ್ಟು ಕಲುಷಿತಗೊಂಡಿದೆ, ರಾಜಕೀಯ ವ್ಯವಸ್ಥೆಯಲ್ಲಿ ಎಷ್ಟು ನ್ಯೂನತೆಗಳಿವೆ, ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡೋರನ್ನ ಯಾವ ರೀತಿ ಹತ್ತಿಕ್ತಾರೆ, ಯಾವ ರೀತಿ ತೇಜೋವಧೆ ಮಾಡ್ತಾರೆ, ಯಾವ ರೀತಿ ಅಧಿಕಾರದಿಂದ ಕೆಳಗಿಳಿಸ್ತಾರೆ ಅನ್ನೋ ಇವೆಲ್ಲ ಎಕ್ಸಾಂಪಲ್ಸ್ ಪವಿತ್ರ. ಹಾಗಾಗಿ ಈ ರಾಘವ್ ಚಡ್ಡಾ ಅವರ ಸ್ಥಾನದಿಂದ ಕಿತ್ತಾಕಿರೋದು ಅನಿರೀಕ್ಷಿತ ಅಂತೂ ಅಲ್ಲ, ಎಕ್ಸ್ಪೆಕ್ಟೆಡ್. ಸರ್, ಈ ಒಂದು ಬೆಳವಣಿಗೆ ಅಂದ್ರೆ ಸಾಕಷ್ಟು ಯುವಕರನ್ನ ಅಂದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ಮುಂದೆ ಹೋಗ್ಬೇಕು ಅಂತ ಆಸೆ ಆಕಾಂಕ್ಷೆ ಇಟ್ಕೊಂಡಿರ್ತಾರೆ. ಈ ಒಂದು ಬೆಳವಣಿಗೆ ಎಲ್ಲಾದ್ರೂ ಭವಿಷ್ಯಕ್ಕೆ ಪರಿಣಾಮ ಬೀರುತ್ತೆ? ಇಲ್ಲಮ್ಮ, ನೋಡಮ್ಮ, ಹೋರಾಟ ಅನ್ನುವಂಥದ್ದು ಹಂಗೆ, ನಿಂಗೆ ಮಾಡಿದ್ದೆಲ್ಲ ಜೈ ಅಂತ ಯಾರು ಹೇಳಲ್ಲ. ನಿಮ್ಗೆ ಅಡ್ಡಗಾಲ ಹಾಕೋರು ಇದ್ದೇ ಇರ್ತಾರೆ, ಅದನ್ನ ಎದುರಿಸಿ ಹೋಗ್ಬೇಕಲ್ಲ. ರಾಘವ್ ಚಡ್ಡಾ ನೆಕ್ಸ್ಟ್ ಏನ್ ಸ್ಟೆಪ್ ತಗೊಳ್ತಾರೆ ಅನ್ನೋದ್ರ ಮೇಲೆ ಇದೆಲ್ಲ ಪ್ರಶ್ನೆಗಳು. ಯಾರೋ ಅವ್ರನ್ನ ಪಾರ್ಟಿಯಿಂದ ಕಿತ್ತಾಕಿದ್ರೆ ಅವರ ಧ್ವನಿಯನ್ನು ಅಡಗಿಸ್ಲಿಕ್ಕೆ ಆಗಲ್ವಲ್ಲ. ಸಂಸತ್ನಲ್ಲೇ ಮಾತಾಡ್ಬೇಕಂತ ಏನಿದೆ, ಹೊರಗಡೆ ಮಾತಾಡ್ಬೋದಲ್ಲ. ತುಂಬಾ ಪ್ಲಾಟ್ಫಾರ್ಮ್ಸ್ ಇದೆ, ಪತ್ರಿಕಾಗೋಷ್ಠಿಯನ್ನು ಮಾಡ್ಬೋದು, ಪ್ರಶ್ನೆಗಳನ್ನು ಕೇಳ್ಬೋದು, ಕೇಳ್ತಾನೆ ಇರ್ಬೋದು. ಓಕೆ, ಅವರ ಧ್ವನಿಯನ್ನ ಹತ್ತಿಕ್ಲಿಕ್ಕೆ ಆಗಲ್ಲ. ಅವ್ರ ಸ್ಥಾನವನ್ನ ಕಿತ್ಕೊಂಡಿರ್ಬೋದು, ಆದ್ರೆ ಅವರ ಧ್ವನಿಯನ್ನ ಕಿತ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಸರ್, ಕೊನೆಯದಾಗಿ ಈ ಒಂದು ನಿರ್ಧಾರದಿಂದ ಏನಾದ್ರೂ ರಾಘವ್ ಚಡ್ಡಾ ಪಕ್ಷ ಬಿಟ್ಟು ಹೋಗಬಹುದಾ? ಆ ರೀತಿ ಸಾಧ್ಯತೆಗಳು ಇದೆ ಅಂತಾನು ಹೇಳಕ್ಕಾಗಲ್ಲ, ಇಲ್ಲ ಅಂತಾನು ಹೇಳಕ್ಕಾಗಲ್ಲ. ರಾಘವ್ ಚಡ್ಡಾ ಇದನ್ನ ಯಾವ ರೀತಿ ತಗೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನ ತೀರಾ ಅವಮಾನ ಅನ್ನೋ ತರ ತಗೊಂಡ್ರು, ವೈಯಕ್ತಿಕವಾಗಿ ತಗೊಂಡ್ರು ಅನ್ನೋ ತರ ಆಗ್ಬಿಟ್ರೆ ಅವ್ರ ಪಕ್ಷದಲ್ಲಿ ನಿಲ್ಲಲ್ಲ ಅಂತ ಅನ್ಸುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗಾಗಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಫೋಕಸ್ ಪವರ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.